ಅಂದ್ಕೊಂಡಂತೆ ಚಂದು ತನ್ನ ಅಣ್ಣನಿಗೆ ಸೊಸೆನೇ ನೀಡಿದ್ಲು. ಚಂದುವಿಗೆ ಸುಲಭವಾಗಿ ಹೆರಿಗೆ ಆದ ತಕ್ಷಣ ಮಗಳು ಹುಟ್ಟಿದಾಳೆ ಅಂತ ತುಂಬ ಸಂತೋಷ ಪಡ್ತಾ, ಮೊದಲು ನಮ್ಮಣ್ಣ ಆರ್ಯ ಇರ್ತಾನೆ, ನನ್ನ ಮಗಳನ್ನ ಮೊದಲು ನಮ್ಮ ಅಣ್ಣನ ಕೈಗೆ ಕೊಡಿ ಅಂತ ಹೇಳಿದ್ಲು. ಆಗ ನರ್ಸ್ ಸರಿ ಮೇಡಮ್ ಅಂತ ಹೋಗಿ, ಆರ್ಯ ಸರ್ ಮೇಡಮ್ ಮಗುವನ್ನು ಮೊದಲು ನಿಮಗೆ ಕೊಡೋದಕ್ಕೆ ಹೇಳಿದ್ದಾರೆ ಅಂತ ಮಗುವನ್ನು ತಂದು ಕೊಟ್ಟರು. ಆರ್ಯ ನರ್ಸ್ ಹತ್ರ ಹೋಗಿ ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಕೈಗಳನ್ನ ಮುಚ್ಕೊಂಡು ಮುಖದ ಹತ್ರ ಇಟ್ಕೊಂಡಿದ್ದ ತನ್ನ ಮುದ್ದಾದ ಸೊಸೆಯನ್ನು ನೋಡ್ದ. ಅವಳು ಅಚ್ಚು ತಂಗಿ ಚಂದುವಿನಂತೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಸಂತೋಷದಲ್ಲಿ ಕಣ್ಣೀರು ಹಾಕ್ತಾ, ನನ್ನ ಬಂಗಾರದ ತಾಯಿ ಅಂತ ಮಗುವಿನ ಹಣೆಗೆ ಆರ್ಯ ಪ್ರೀತಿಯಿಂದ ಮುತ್ತಿಟ್ಟ. ಅಂದಿನಿಂದ ಅಂದರೆ ಬೆಳಗ್ಗೆಯಿಂದಲೇ ಅಜ್ಜಿ ಅಳ್ತಿರೋದು, ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದು, ಎಲ್ಲರೂ ಗಾಬರಿಯಿಂದ ಓಡ್ತಿದ್ದನ್ನು ನೋಡಿ ವಿಶ್ವನನ್ನು ಒಬ್ಬರಾದ ಮೇಲೆ ಒಬ್ಬರು ಎತ್ಕೊಳ್ತಿದ್ರು. ಈಗ ಮಗು ಬಂದ ಕೂಡಲೇ ಎಲ್ಲರ ಗಮನ ವಿಶ್ವನಿಂದ ಮಗುವಿನ ಕಡೆ ತಿರುಗಿದ್ದನ್ನು ನೋಡಿ, ಇವರೇನು ನನ್ನನ್ನು ಲೆಕ್ಕಿಸ್ಕೊಳ್ಳದೆ ಆ ಪುಟ್ಟ ಬುಡುಬುಡುಕಿ ಬಗ್ಗೆ ಯೋಚನೆ ಮಾಡ್ತಿದ್ದಾರಲ್ಲ ಅಂತ ಅವನ ಮನಸ್ಸಿನಲ್ಲೇ ಅಂದ್ಕೊಂಡ. ತನ್ನ ಅಪ್ಪನ ಹತ್ರ ಹೋಗಿ ಅಪ್ಪನ ಶರ್ಟ್ ಎಳಿತಾ ಇದ್ದರೆ ಆರ್ಯ ಮೊಣಕಾಲನ್ನು ಊರಿ ಕೂತು ಮಗನಿಗೆ ಮಗುವನ್ನು ತೋರಿಸ್ತಾ, ಈಗೋ ನೋಡು ಮಗನೇ, ನಿನ್ನ ಅತ್ತೆ ನಿನಗೆ ಸೊಸೆಯನ್ನು ಕೊಟ್ಟಿದ್ದಾಳೆ ಅಂತಂದ. ಆ ಪುಟ್ಟ ಮಗು ಗುಲಾಬಿ ಬಣ್ಣದಲ್ಲಿ ಎಷ್ಟು ಮುದ್ದಾಗಿ ಕಾಣ್ತಿತ್ತು ಅಂದರೆ ವಿಶ್ವ ಚಕ್ಕನ ಹೋಗಿ ಆ ಮಗುವಿನ ಕೆನ್ನೆಯನ್ನು ಗಿಲ್ದ. ಪಾಪ, ಹುಟ್ಟಿದಾಗಿನಿಂದನೂ ಅಳದ ಮಗು ತನ್ನ ಬಾಮೆದೆ ಗಿಲ್ಲದಕ್ಕೆ ಗಂಟ್ಲು ಹರಿದು ಹೋಗುವಂತೆ ಅರ್ಚೋದಕ್ಕೆ ಶುರು ಮಾಡಿತು. ಆ ಇಡೀ ಮಹಡಿಯಲ್ಲೆಲ್ಲ ಮಗುವಿನ ಅಳುವೆ ಕೇಳಿಸ್ತಾ ಇತ್ತು. ಏಯ್ ವಿಶ್ವ, ಹಾಗಿಲ್ಲಬಾರ್ದು ಕಣೋ, ಸೊಸೆಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕು ಅಂತ ಆರ್ಯ ಹೇಳ್ದ. ಇನ್ನು ಹೇಗೆ ಜಾಗ್ರತೆಯಾಗಿ ನೋಡ್ಕೊಳ್ತಾರೆ? ಆ ಮಗು ಅಷ್ಟು ಸುಂದರವಾಗಿ ಇದ್ದರೆ ಗೆಲ್ಲಬೇಕನ್ನಿಸಿದೆ ಇನ್ನೇನನ್ಸುತ್ತೆ ಅಂತ ವಿಶ್ವ ತನ್ನ ಅಪ್ಪನ ಬಗ್ಗೆ ಅಂದ್ಕೊಳ್ತಾ ಮಾವ ಕೊಟ್ಟ ಚಾಕ್ಲೇಟ್ ತಿನ್ನುತ್ತಾ ಆ ಪುಟ್ಟ ಮಗುವಿಗೆ ಸಿಗ್ತಾ ಇರೋ ಮರ್ಯಾದೆಗಳನ್ನೆಲ್ಲ ನೋಡ್ತಾ ನಿಂತ. ರೂಮಿನ ಮುಂದೆ ಇದ್ದ ಕುರ್ಚಿ ಮೇಲೆ ಕಾಲು ಹಾಕ್ಕೊಂಡು, ತನಗೆ ಬರದಿದ್ದರೂ ಕಷ್ಟಪಟ್ಟು ಕಾಲು ಹಾಕ್ಕೊಂಡು ಅವರೆಲ್ಲರನ್ನೂ ನೋಡ್ತಾ ಇದ್ದ ನಮ್ಮ ಪುಟ್ಟ ಪೋರ. ಆರ್ಯ ಮಗುವನ್ನೆತ್ಕೊಂಡು ಉದಯ್ ಕೈ ಕೊಟ್ಟಾಗ ಉದಯ್ ಕಣ್ಣುಗಳಿಂದಲೂ ಆನಂದ ಬಾಷ್ಪ ಬಂತು. ಅಲ್ಲಿವರೆಗೆ ತನಗೆ ಯಾವುದೇ ಸಂಬಂಧನೇ ಇಲ್ಲ ಅಂತ ಅಂದ್ಕೊಂಡಿದ್ದ ಉದಯ್ಗೆ ಚಂದು ಬಂದ ಮೇಲೆ ಜೀವನ ಸುಖಮಯವಾಗಿ ಬದಲಾಯಿತು. ಆದರೆ ಈಗ ತನ್ನ ರಕ್ತ ಹಂಚಿಕೊಂಡು ಹುಟ್ಟಿದ ಮಗಳು ತನ್ನ ಕೈಯಲ್ಲಿದ್ದಾಗ ಇಡೀ ಲೋಕವನ್ನೇ ಗೆದ್ದಷ್ಟು ಸಂತೋಷ ಆತನಿಗೆ ಆಯಿತು. ಬಂಗಾರದ ಕಂದ ಅಂತ ಮಗಳ ಕೆನ್ನೆಗೆ ಮುತ್ತಿಟ್ಟು ಅನ್ವಿತಾಗೆ ಮಗುವನ್ನು ಕೊಟ್ಟ. ಅನ್ವಿತಾ ತನ್ನ ಸೊಸೆಯನ್ನು ಅಚ್ಚರಿಯಿಂದ ನೋಡಿ ಸ್ವಲ್ಪ ಹೊತ್ತು ಮುದ್ದಾಡಿ ನಂತರ ಅತ್ತೆ ಮತ್ತು ಮಾವನಿಗೆ ಕೊಟ್ಟಳು. ಸುಲೋಚನಾ ಮತ್ತು ಶಂಕರ್ ಅವರು ಮೊಮ್ಮಗಳನ್ನು ನೋಡಿ ಮೈ ಮರೆತೇ ಬಿಟ್ಟರು. ಅಷ್ಟು ಸುಂದರಿ ನಮ್ಮ ಪುಟ್ಟ ಪೋರಿ. ಅಷ್ಟರಲ್ಲಿ ಅನ್ವಿತಾ ಮತ್ತು ಸುಲೋಚನಾ ಅವರು ಮಗುವನ್ನು ಡಾಕ್ಟರ್ ತೋರಿಸ್ಕೊಂಡು ಬಂದರು. ಮಗು ತುಂಬಾ ಆರೋಗ್ಯವಾಗಿದೆ ಅಂತ ಅವರು ಹೇಳಿ ಕೆಲವು ವಿಟಮಿನ್ ಔಷಧಿಗಳನ್ನ ತರುವಷ್ಟರಲ್ಲಿ ಚಂದುವಿನನ್ನು ಬೇರೆ ರೂಮಿಗೆ ಬದಲಾಯಿಸಿದ್ರು. ಎಲ್ಲರೂ ಮಗುವನ್ನು ಎತ್ಕೊಂಡು ಚಂದುವಿನ ಹತ್ರ ಹೋದಾಗ ಚಂದು ನೀರಸವಾಗಿ ಕಣ್ಣು ಮುಚ್ಚುತ್ತಾ ತೆರಿತಾ ಎಲ್ಲರನ್ನೂ ಕಣ್ಣೀರಿನಿಂದ ನೋಡ್ತಾ ಇದ್ಲು. ಮಗು ತನ್ನ ಅಣ್ಣನ ಕೈಯಲ್ಲಿ ಇರೋದನ್ನು ನೋಡಿ, ಚೆನ್ನಾಗಿದ್ದಾಳ ಅಣ್ಣ ನಿನ್ನ ಸೊಸೆ ಅಂತ ಚಂದು ತುಂಬ ಸಂತೋಷದಿಂದ ಕೇಳಿದ್ಲು. ನನ್ನ ತಂಗಿಯಷ್ಟೇ ಸುಂದರವಾಗಿದ್ದಾಳೆ ನನ್ನ ಸೊಸೆ ಅಂತ ಆರ್ಯ ತಂಗಿ ಪಕ್ಕ ಕೂತು ತಲೆಯನ್ನು ನೇವರಿಸಿ ಹೇಗಿದೆ ಈಗ ಅಂತ ಕೇಳಿ ಮಗುವನ್ನು ತೋರಿಸ್ದ. ಚೆನ್ನಾಗಿದ್ದೀನಣ್ಣ ಅಂತ ಮೊದಲ ಬಾರಿಗೆ ಮಗುವನ್ನು ತನ್ನ ಕೈಗೆ ತೆಗೆದುಕೊಂಡು ಉದಯ್ ಕಡೆ ನೋಡಿದ್ಲು. ಉದಯ್ ಅವಳ ಪಕ್ಕದಲ್ಲೇ ಕೂತು ಅಚ್ಚು ನಿನ್ನಂತೆ ಇದ್ದಾಕಣ ಅಂತಂದ. ಚಂದು ನೀರಸವಾಗಿ ಉದಯ್ ಭುಜದ ಮೇಲೆ ತಲೆ ಇಟ್ಟು ಮಗಳ ಮುಖವನ್ನು ಸವರ್ತಾ ಇದ್ಲು. ಮಗುವನ್ನು ಮುಟ್ಟಿದ ಕೂಡಲೇ
ಏನೋ ಅರಿಯದ ಆನಂದ ಅವಳನ್ನು ಆವರಿಸಿತು. ಆ ಖುಷಿಯನ್ನು ತಡೆಯಲಾಗದೆ ಮಗುವನ್ನು ಎದೆಗೆ ಅಪ್ಪಿಕೊಂಡ್ಳು. ಚಂದು ಮತ್ತು ಮಗುವನ್ನು ಎಲ್ಲರೂ ಹಾಗೇ ನೋಡ್ತಾ ನಿಂತರು. ಚಂದು ಮನೆಯಿಂದ ಓಡಿ ಬಂದಾಗ ಹೇಗಿದ್ಲು, ಆಮೇಲೆ ಏನಾಯಿತು, ಈಗ ಹೇಗಿದ್ದಾಳೆ, ಇದೆಲ್ಲವನ್ನು ನೆನೆಸ್ಕೊಂಡ್ರೆ ಚಂದು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಆದರೆ ಈಗ ಪ್ರಪಂಚದ ಎಲ್ಲ ಸುಖವೂ ಅವಳ ಹತ್ರವೇ ಇರುವಂತೆ ಅವಳ ಮುಖ ಹೊಳಿತಾ ಇತ್ತು. ಅವಳ ಸಂತೋಷ ನೋಡಿ ಎಲ್ಲರೂ ಹ್ಯಾಪಿ ಆದರು. ಮಗು ಎಲ್ಲರ ಕೈಯಿಂದ ತನ್ನ ಅಮ್ಮನ ಹತ್ರ ಬಂದ ಕೂಡಲೇ ಹಸುವಿನಿಂದ ಅಳೋದಕ್ಕೆ ಶುರು ಮಾಡ್ತು. ನರ್ಸ್ ಬಂದು ಮಗುವಿಗೆ ಹಾಲನ್ನು ಕುಡಿಸಿ, ಅಮ್ಮ ಹಸಿವಾಗಿರುವಂತಿದೆ ಅಂದಾಗ ಗಂಡಸರೆಲ್ಲರೂ ಹೊರಗೆ ಹೋದರು. ಆರ್ಯ ಕೂಡ ವಿಶ್ವನನ್ನು ಎತ್ಕೊಂಡು ಹೊರಗೆ ಹೋದ. ಅವನು ಕೇಳಿದ್ನೆಲ್ಲ ಕೊಡಿಸ್ತಿದ್ರೆ ಆಸ್ಪತ್ರೆಯ ಮೇಲ್ಛಾವಣಿಯನ್ನೇ ಹಾರಿಸ್ತಾನೆ ಅಂತ ಗೊತ್ತಿತ್ತು. ಅದಕ್ಕೆ ಸಣ್ಣ ಕೆಲಸ ಆಗೋ ಮುನ್ನವೇ ಆರ್ಯ ಅವನಿಗೆ ಬೇಕಾದದ್ದನ್ನೆಲ್ಲ ಕೊಡಿಸ್ದ. ಅನ್ವಿತಾ ಮತ್ತು ಚಂದು ಮೊದಲ ಬಾರಿಗೆ ಮಗುವಿಗೆ ಹಾಲು ಕುಡಿಸ್ತಾ, ಜಾಗೃತಿಯಾಗಿ ಎತ್ಕೋ ಚಂದು, ನಾನಿದ್ದೀನಿ, ಹೆದರಬೇಡ ಅಂತ ಅನ್ವಿತಾ ಕೂಡ ಒಂದು ಕೈ ಹಿಡಿದ್ಲು. ಮಗುವಿಗೆ ಹೊಟ್ಟೆ ತುಂಬ ಹಾಲು ಕುಡಿಸಿ ಮಲಗಿಸಿದ ಮೇಲೆ ಚಂದು ಕೂಡ ಬೆಡ್ ಮೇಲೆ ಸುಸ್ತಾಗಿ ಮಲಗಿಬಿಟ್ಲು. ಚಂದುವಿನ ಹೆರಿಗೆಯ ವಿಷಯ ತಿಳಿದ ತಕ್ಷಣ ವಿಜಯ್ ಮತ್ತು ನಿತ್ಯ ಬೇಕಾದಂತಹ ಬಟ್ಟೆ ಸಾಮಾನುಗಳು ಎಲ್ಲವನ್ನ ತಗೊಂಡು ಆಸ್ಪತ್ರೆಗೆ ಹೊರಟರು. ನಿತ್ಯ ಮೊದಲೇ ಅಡುಗೆ ಮಾಡಿಟ್ಕೊಂಡಿದ್ದರಿಂದ ಎಲ್ಲವನ್ನ ಪ್ಯಾಕ್ ಮಾಡಿ ತಗೊಂಡು ಬಂದರು. ಅವರು ರೂಮಿಗೆ ಬರ್ತಿದ್ದಂತೆ ಎಲ್ಲರ ಸದ್ದು ಕೇಳಿ ಚಂದು ಕಣ್ಣು ಬಿಟ್ಟು ನೋಡಿದ್ಲು. ಅಪ್ಪನ ತೋಳಿನಲ್ಲಿದ್ದ ವಿಶ್ವ ಮಾತ್ರ ಆ ಪುಟ್ಟ ಮಗು ತನ್ನದೇ ಸ್ವತ್ತು ಅನ್ನುವಂತೆ ಅಪ್ಪನ ಹತ್ರದಿಂದ ಇಳಿದು ಬೆಡ್ ಮೇಲೆ ಇರೋದು ಕಷ್ಟಪಟ್ಟ. ಕೈಯಲ್ಲಿ ಚಾಕ್ಲೇಟ್ ಹಿಡ್ಕೊಂಡೆ ಬೆಡ್ ಮೇಲೆ ನಿಂತು, ಅತ್ತೆ ಪಾಪು ಎಲ್ಲಿದೆ ಅಂತ ಕೇಳ್ದ. ಏಯ್ ವಿಶ್ವ, ಪಾಪು ಮಲಗಿದೆ ಕಂದ, ನೀನು ಹಾಗೆ ಬೆಡ್ ಮೇಲೆ ನಿಲ್ಲಬಾರ್ದು, ಬಾ ಎತ್ಕೊಳ್ತೀನಿ ಅಂತ ಅನ್ವಿತಾ ಕರೆದ್ರು. ಅವನು ಹೋಗದೆ ಮಲಗಿದ್ದ ಮಗುವನ್ನು ನೋಡ್ತಾ, ಯಾಕೆ ಮಲಗಿದೆ ಪಾಪು ಅಂತ ತನ್ನ ತೊದಲು ಮಾತುಗಳಲ್ಲೇ ಕೇಳ್ದ. ಯಾಕಂದರೆ ಪಾಪುಗೆ ನಿದ್ರೆ ಬಂದಿದೆ ಕಂದ, ಪಾಪು ತುಂಬ ಸಣ್ಣೋಳಲ್ವಾ, ಅವಳು ನಿನ್ನ ಥರ ಚಾಕ್ಲೇಟ್ ಅನ್ನ ತಿನ್ನಲ್ಲ, ಅಮ್ಮನ ಹತ್ರ ಹಾಲು ಕುಡಿದು ಮಲಗಿಬಿಡ್ತಾಳೆ, ಅದಕ್ಕೆ ಹಾಲು ಕುಡಿದ ಕೂಡಲೇ ನಿದ್ರೆ ಮಾಡುತ್ತೆ ಅಂತ ಸುಲೋಚನಾ ಅವರು ಮೊಮ್ಮಗನಿಗೆ ತಿಳಿ ಹೇಳಿದರು. ಓಹೋ ಹಾಗಾ ಅಂತ ಇವನೇನು ದೊಡ್ಡ ಡಿಟೆಕ್ಟಿವ್ ಥರ ಪೋಸ್ ಕೊಟ್ಟ. ಸರಿ, ಹಾಗಾದರೆ ಪಾಪುನ ಬೇಗ ಎಬ್ಬಿಸಿ, ನಾನು ಆಟ ಆಡಬೇಕು. ನನಗಂತೂ ಆಟ ಆಡೋದಕ್ಕೆ ಯಾರೂ ಇಲ್ಲ ಅಲ್ವಾ, ಈಗ ಪಾಪು ಬಂದಿದೆ, ಇನ್ನು ಅದರ ಜೊತೆಗೆ ನಾನು ಆಟ ಆಡ್ತೀನಿ, ಸುಮ್ಮನೆ ಮಲಗಬೇಡ ಅಂತ ಹೇಳಿ ಅಜ್ಜಿಯೇ ಅಂತ ಅಜ್ಜಿಗೆ ಆಜ್ಞೆ ಮಾಡಿ ಅತ್ತೆ ಪಕ್ಕದಲ್ಲೇ ಕೂತು ತಾನು ತಂದಿದ್ದ ತಿಂಡಿ ಪ್ಯಾಕೆಟ್ಗಳನ್ನು ಚಂದುವಿಗೆ ಕೊಟ್ಟು ಓಪನ್ ಮಾಡಿಸ್ದ. ತಿನ್ನುತ್ತಾ ಅಲ್ಲೇ ಚಂದುವಿನ ಪಕ್ಕದಲ್ಲೇ ನಿದ್ರೆಗೆ ಜಾರ್ದ. ಅಂದ್ಕೊಂಡೆ ಇವನು ಕೂಡ ಮಲಗ್ತಾನೆ ಅಂತ ಅನ್ವಿತಾ ಎತ್ಕೊಳ್ಳೋದಕ್ಕೆ ಹೋದಾಗ, ಪರವಾಗಿಲ್ಲ ಬಿಡು ಅದಕ್ಕೆ ಇರಲಿ ಅಂತ ಹೇಳ್ತಾ ಚಂದು ಒಂದು ಕಡೆ ಮಗಳು ಇನ್ನೊಂದು ಕಡೆ ಅಳಿಯನನ್ನು ಮಲಗಿಸ್ಕೊಂಡು ಜೋಲಾಲಿ ಹಾಡು ಮಾಡಿದ್ಲು. ನಿತ್ಯ ಮತ್ತು ವಿಜಯ್ ಮಗುವನ್ನು ನೋಡಿ ಚಂದು ಜೊತೆ ಮಾತಾಡಿದ್ರು. ಮಗಳು ಹುಟ್ಟಿದ್ರೆ ಅವನ ಮಗನಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ಈಗ ಮಗಳೇ ಹುಟ್ಟಿದ್ಲು. ಆರ್ಯನೇ ಅಷ್ಟು ರೌಡಿ ಅಂದರೆ ಅವನ ಮಗ ಇವನಿಗೆ ಎರಡರಷ್ಟಿದ್ದಾನೆ. ನೀನು ನೋಡಿದ್ರೆ ಮಗಳನ್ನು ಅವನಿಗೆ ಕೊಡ್ತೀನಿ ಅಂತ ಅಂತಿದೀಯಾ? ಇವನು ಆಸ್ಪತ್ರೆಯಲ್ಲಿ ಹೇಗೆ ಗಲಾಟೆ ಮಾಡ್ತಿದ್ದ ನೋಡು ಅಂತ ವಿಜಯ್ ಚೇಷ್ಟೆ ಮಾಡ್ದ. ಚಂದು ನಗ್ತಾ, ಪರವಾಗಿಲ್ಲ, ನನ್ನ ಮಗಳನ್ನು ಇವನೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನನಗೆ ನಂಬಿಕೆ ಇದೆ ಅಂತ ಅಳಿಯನನ್ನೇ ನೋಡಿ ಮುದ್ದಾಡಿದ್ಲು. ನಾರ್ಮಲ್ ಹೆರಿಗೆ ಆದ ಕಾರಣ 3 ದಿನ ಆಸ್ಪತ್ರೆಯಲ್ಲಿದ್ದು ನಂತರ ಮನೆಗೆ ಬಂದರು. ಚಂದು ಉದಯ್ ಮತ್ತು ಮಗುವನ್ನು ಬಾಗಿಲಲ್ಲಿ ನಿಲ್ಲಿಸಿ ಸುಲೋಚನಾ ಅವರು ದೃಷ್ಟಿಯನ್ನು ತೆಗೆದು ಒಳಗೆ ಕರ್ಕೊಂಡ್ರು.
ಮಗು ಹುಟ್ಟಿದಾಗಿನಿಂದ ಎಲ್ಲರೂ ವಿಚಿತ್ರವಾಗಿ ಏನೋ ಮಾಡ್ತಿರೋದನ್ನು ವಿಶ್ವ ಕುತೂಹಲದಿಂದ ನೋಡ್ತಾ ಇದ್ದ. ಮನೆಗೆ ಬಂದ ಮೇಲೆ ಚಂದು ಮತ್ತು ಮಗುವಿಗೆ ಸ್ನಾನವನ್ನು ಮಾಡಿಸಿದ್ರು. ಮಗು ಸ್ನಾನದ ವೇಳೆ ಅಳ್ತಿದ್ರೆ ಚಂದುವಿಗೆ ತುಂಬ ಬೇಜಾರಾಗ್ತಿತ್ತು. ಮಗು ಅಳ್ತಿದ್ರೆ ಅದು ಅಳ್ತಿದೆ ಅಂತ ನೀನು ಅಳಬೇಡ ಚಂದು, ಸ್ನಾನ ಮಾಡುವಾಗ ಎಲ್ಲರೂ ಅಳ್ತಾರೆ ಅಂತ ಅನ್ವಿತಾ ಅವಳಿಗೆ ಸಮಾಧಾನ ಮಾಡಿದ್ಲು. ಸೊಸೆ ಬಂದಮೇಲೆ ಎಲ್ಲವನ್ನ ತಾನೇ ಮಾಡ್ತಿದ್ದ ಅನ್ವಿತಾ ಮಗುವನ್ನು ಒರೆಸಿ ತಾನು ತಂದಿದ್ದ ಹೊಸ ಬಟ್ಟೆ ಹಾಕಿ ರೆಡಿ ಮಾಡಿದ್ಲು. ಚಂದು ನಗ್ತಾ, ಇಂದಿನಿಂದಲೇ ಎಲ್ಲವನ್ನ ನೀನೇ ಮಾಡ್ತಿದ್ಯಾ ಅತ್ತಿಗೆ ಅಂದ್ಲು. ಮತ್ತೆ ನನ್ನ ಸೊಸೆ ಅಂತ ಅವಳು ಹೊಟ್ಟೆಲಿದ್ದಾಗಲೇ ಫಿಕ್ಸ್ ಆಗಿದ್ದೆ ಅಲ್ವಾ, ಹಾಗಿದ್ಮೇಲೆ ಅವಳನ್ನ ನಾನೇ ನೋಡ್ಕೊಳ್ಬೇಕು ಅಂತ ಅನ್ವಿತಾ ಹೇಳಿ ಚಂದುವಿಗೆ ವಿಶ್ರಾಂತಿಯನ್ನು ಪಡೆಯೋದಕ್ಕೆ ಹೇಳಿದ್ಲು. ಸುಲೋಚನಾ ಅವರು ಆರ್ಯ ಮತ್ತು ಅನ್ವಿತಾಳನ್ನು 1 ತಿಂಗಳು ಇಲ್ಲೇ ಇರುವಂತೆ ಕೇಳ್ಕೊಂಡಿದ್ದರಿಂದ ವಿಜಯ್ ಕೂಡ ಅಲ್ಲೇ ಇರಬೇಕಾಯಿತು. 21ನೇ ದಿನ ಮಗುವಿನ ನಾಮಕರಣವನ್ನು ಆರ್ಯ ತುಂಬ ಅದ್ಧೂರಿಯಾಗಿ ಮಾಡ್ದ. ಸಂಬಂಧಿಕರು, ಊರವರು ಎಲ್ಲರೂ ಬಂದಿದ್ದರು. ಉದಯ್ ಮತ್ತು ಚಂದು ಪೂಜೆ ಮಾಡಿದ ನಂತರ ಪೂಜಾರಿಯವರು ಮಗುವಿಗೆ ಏನು ಹೆಸರಿಡ್ತೀರಾ ಅಂತ ಕೇಳಿದ್ರು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ಧಾತ್ರಿ ಅಂತ ಹೆಸರಿಟ್ಟರು. ತುಂಬ ಒಳ್ಳೆಯ ಹೆಸರು ಅಂತ ಪೂಜಾರಿಯವರು ಹೇಳಿದಾಗ ಉದಯ್ ಅಕ್ಕಿಯಲ್ಲಿ ಧಾತ್ರಿ ಅಂತ ಬರೆದ. ಮಗುವಿಗೆ ಹೆಸರಿಟ್ಟ ಮೇಲೆ ವಿಶ್ವನಿಗೆ ಆ ಹೆಸರು ಹೇಳಲು ಬಾರದೆ ಓಯ್ ಧಾತಿ ಅಂತ ಅವಳ ಹಿಂದೆ ಅಲಿಯೋದಕ್ಕೆ ಶುರು ಮಾಡ್ದ. ಬಹಳ ದಿನಗಳು ಕಳೆದಿದ್ದರಿಂದ ಅನ್ವಿತಾ, ಆರ್ಯ, ವಿಜಯ್ ಮತ್ತು ನಿತ್ಯ ಹೈದರಾಬಾದ್ಗೆ ವಾಪಸ್ ಹೊರಟರು. ಆದರೆ ಹೊರಡೋ ದಿನ ವಿಶ್ವನ ಅಳು ನೋಡಬೇಕಿತ್ತು. ನಾನು ದಾತಿ ಬಿಟ್ಟು ಬರಲ್ಲ ಅಂತ ಅಳ್ತಿದ್ದ. ಕೊನೆಗೆ ಅವನನ್ನು ಮಲಗಿಸಿ ನಿದ್ರೆಯಲ್ಲಿ ಅವನಿಗೆ ತಿಳಿದಂತೆ ಕರ್ಕೊಂಡು ಹೋದರು. ಮಗನ ಕುಟುಂಬ ಹೋದ ಮೇಲೆ ಮನೆ ಖಾಲಿಯಾದಂತೆ ಅನಿಸಿದ್ರು ಸುಲೋಚನಾ ಮತ್ತು ಶಂಕರ್ ಮೊಮ್ಮಗಳ ಜೊತೆ ಆಟವಾಡ್ತಾ ಸಮಯವನ್ನು ಕಳೆದರು. ಚಂದು 6 ತಿಂಗಳವರೆಗೆ ಅಮ್ಮನ ಮನೆಯಲ್ಲೇ ಇದ್ಲು. ಮಗುವಿನ ಅನ್ನಪ್ರಾಶನ ಮುಗಿದ ನಂತರ ಉದಯ್ ಮತ್ತು ಚಂದು ತಮ್ಮ ಮನೆಗೆ ಹೋದರು. ಎಲ್ಲರ ಜೀವನ ಸುಖವಾಗಿ ಸಾಗ್ತಾ ಇತ್ತು. ಒಂದು ದಿನ ಆರ್ಯ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದಾಗ ಮಧ್ಯಾಹ್ನ ಊಟದ ಸಮಯ ಆಯಿತು. ಅನ್ವಿತಾ ಇನ್ನೂ ಊಟದ ಡಬ್ಬಿ ಕಳಿಸ್ಲಿಲ್ವಲ್ಲ ಅಂದ್ಕೊಂಡ. ತನಗೂ ಹಸಿವಿರಲಿಲ್ಲ ಅಂತ ಸುಮ್ಮನೆ ಕೆಲಸವನ್ನು ಮಾಡ್ತಿದ್ರೆ ಬರ್ಬೋದಾ ಸರ್ ಅಂತ ಅನ್ವಿತಾ ಕೇಳಿದ್ಲು. ಬನ್ನಿ ಮೇಡಮ್ ಅಂತ ಆರ್ಯ ಎದ್ದು ಹೋಗಿ ಅವಳ ಎತ್ಕೊಂಡಿದ್ದ ಮಗನನ್ನು ತಾನೆತ್ಕೊಂಡ. ಇದೇನು ಹಠಾತ್ತಾಗಿ ಸರ್ಪ್ರೈಸ್, ಮನೆಯಲ್ಲಿರೋದು ಬೇಜಾರಾಗಿ ಇಲ್ಲಿಗೆ ಬಂದ್ರಾ ಅಂತ ಕೇಳಿದಾಗ ಅನ್ವಿತಾ ಊಟದ ತಟ್ಟೆ ರೆಡಿ ಮಾಡ್ತಾ, ಹೌದು, ಮನೆಯಲ್ಲಿ ಇಬ್ಬರಿಗೂ ಬೋರ್ ಆಗ್ತಿತ್ತು. ನಿನ್ನ ಮಗನಿಗೆ ತಿನ್ನಿಸಿದ್ದೀನಿ, ಅವನು ಮಲಗೋದಕ್ಕೆ ಕಣ್ಣು ಉಚ್ಚುತ್ತಿದ್ದಾನೆ ಅಂತ ಅಂದ್ಲು. ಆರ್ಯ ಮಗನನ್ನು ನೋಡಿ, ಮಲಗ್ತೀಯ ಮಗನೇ ಅಂತ ಕೇಳ್ದ. ಇಲ್ಲ ಅಪ್ಪ, ನಾನು ನಿನ್ನ ಹತ್ರನೇ ಇರ್ತೀನಿ ಅಂತ ಮಗು ಮುದ್ದಾಗಿ ಹೇಳ್ತು. ಅನ್ವಿತಾ ಆರ್ಯನಿಗೆ ಊಟ ತಿನ್ನಿಸ್ತಾ ಮಗನಿಗೂ ಒಂದು ತುತ್ತು ನೀಡಿದ್ಲು. ನಾನು ತಿಂದಿದ್ದೀನಿ ಅನ್ವಿತಾ, ನೀನು ತಿಂದ್ಯಾ ಅಂತ ಆರ್ಯ ಕೇಳಿದಾಗ, ಇಲ್ಲ ಕಣೋ, ನಿನ್ನ ಜೊತೆ ತಿನ್ನೋಣ ಅಂತ ಬಂದೆ ಅಂತ ಅಂದ್ಲು. ಊಟ ಮುಗಿಸಿ ಕೈ ತೊಳ್ಕೊಂಡು ಅನ್ವಿತಾ ಆರ್ಯನ ಪಕ್ಕ ಬಂದು ಕೂತು ಅವನ ಭುಜದ ಮೇಲೆ ತಲೆ ಇಟ್ಟು ಅವನ ಕೈ ಹಿಡಿದು, ನಿನಗೊಂದು ವಿಷಯ ಹೇಳೋದಕ್ಕೆ ಬಂದೆ ಅಂತ ಅಂದ್ಲು. ಆರ್ಯ ನಗ್ತಾ, ನೀನಿಷ್ಟು ದೂರ ಬಂದಾಗಲೇ ಗೊತ್ತಾಯಿತು ಏನೋ ವಿಷಯ ಇದೆ ಅಂತ, ಅದೇನು ಹೇಳು ಮೊದಲು ಅಂತಂದ. ಅನ್ವಿತಾ ಆರ್ಯನ ಕೈಯನ್ನು ತನ್ನ ಹೊಟ್ಟೆ ಮೇಲೆ ಇಟ್ಟು, ವಿಶ್ವನಿಗೆ ತಂಗಿಯೋ ಅಥವಾ ತಮ್ಮನೋ ಬರ್ತಿದ್ದಾರೆ ಆರ್ಯ ಅಂತ ಅಂದ್ಲು. ಆರ್ಯನಿಗೆ ಅಚ್ಚರಿ ಆಯಿತು. ಅನ್ವಿತಾ ಕಣ್ಣೀರಾಗ್ತಾ, ಬೆಳಗ್ಗೆ ಟೆಸ್ಟ್ ಮಾಡಿಕೊಂಡೆ, ನೀನು ಬಂದ ಮೇಲೆ ಆಸ್ಪತ್ರೆಗೆ ಹೋಗೋಣ ಅಂತ ಅಂದ್ಕೊಂಡೆ, ಆದರೆ ನಿನಗೆ ಹೇಳೋವರೆಗೂ ಸಮಾಧಾನನೇ ಆಗಲಿಲ್ಲ ಕಣೋ ನನಗೆ ಅಂದ್ಲು.
ಮೊದಲ ಗರ್ಭಧಾರಣೆಯ ಸಮಯದಲ್ಲಿ ಆರ್ಯ ಅವಳಿಂದ ದೂರ ಇದ್ದ. ಆದರೆ ಈ ಬಾರಿ ಪ್ರತಿಯೊಂದು ಕ್ಷಣವನ್ನು ಅವನ ಜೊತೆ ಕಳೀಬೇಕಂತ ಅನ್ವಿತಾ ಓಡ್ ಬಂದ್ಲು ಆಫೀಸ್ಗೆ. ಆರ್ಯ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿ 1 ಗಂಟೆಯಲ್ಲೇ ಸಮಯ ಗೊತ್ತು ಮಾಡ್ದ. ಮಗನೇ, ನಿನಗೆ ತಂಗಿ ಬೇಕಾ ಅಥವಾ ತಮ್ಮ ಬೇಕಾ ಅಂತ ಮಗನನ್ನು ಕೇಳಿದಾಗ ವಿಶ್ವನಿದ್ರೆಯಲ್ಲೇ ಇಬ್ಬರೂ ಬೇಕಮ್ಮ ಅಂದ. ಆರ್ಯ ನಗ್ತಾ, ಅಬ್ಬಾ ಇಬ್ಬರು ಬೇಕಾ, ಹಾಗಾದರೆ ಅಮ್ಮ ಮತ್ತೆ ರೆಡಿ ಆಗಬೇಕಪ್ಪ ಅಂತ ಚೇಷ್ಟೆ ಮಾಡ್ದ. ಅಷ್ಟರಲ್ಲಿ ವಿಜಯ್ ಮತ್ತು ನಿತ್ಯ ಕೂಡ ಅಲ್ಲಿಗೆ ಬಂದರು. ಅನ್ವಿತಾ ಗರ್ಭಿಣಿ ಎಂಬ ವಿಷಯ ತಿಳಿದು ನಿತ್ಯ ಅನ್ವಿತಾಳನ್ನು ತಪ್ಪಿಕೊಂಡು ತುಂಬಾ ಸಂಭ್ರಮ ಪಟ್ಳು. ಎಲ್ಲರೂ ಆಸ್ಪತ್ರೆಗೆ ಹೋದರು. ಡಾಕ್ಟರ್ ಮತ್ತೊಮ್ಮೆ ಪರೀಕ್ಷೆ ಮಾಡಿ ಸ್ಕ್ಯಾನಿಂಗ್ ಮಾಡಿದ್ರು. ಆರ್ಯ ಮತ್ತು ಅನ್ವಿತಾ ಆತಂಕದಿಂದ ಕೂತಿದ್ದಾಗ ಡಾಕ್ಟರ್ ರಿಪೋರ್ಟನ್ನು ನೋಡಿ ನಗ್ತಾ ಹೇಳಿದ್ರು, ಎಲ್ಲನೂ ಸರಿಯಾಗಿದೆ, ಆದರೆ ಇದು ಅವಳಿ ಮಕ್ಕಳ ಗರ್ಭಧಾರಣೆ, ಟ್ವಿನ್ ಪ್ರೆಗ್ನೆನ್ಸಿ ಅಂತ ಅನಿಸುತ್ತೆ. ಇನ್ನು 15 ದಿನಗಳ ನಂತರ ಬಂದರೆ ಸಂಪೂರ್ಣವಾಗಿ ತಿಳಿಯುತ್ತೆ. ಈ ಮಾತನ್ನು ಕೇಳಿ ಆರ್ಯ ಮತ್ತು ಅನ್ವಿತಾ ಇಬ್ಬರು ಶಾಕ್ ಆದರು. ಯಾಕಂದರೆ ಈಗ ತಾನೇ ವಿಶ್ವ ತನಗೆ ತಂಗಿ ಮತ್ತು ತಮ್ಮ ಇಬ್ಬರೂ ಬೇಕು ಅಂತ ಕೇಳ್ಕೊಂಡಿದ್ನಲ್ಲ. ಸರಿ ಮೇಡಮ್, 15 ಡೇಸ್ ಬಿಟ್ಟು ಬರ್ತೀವಿ ಅಂತ ಹೇಳಿ ಡಾಕ್ಟರ್ ಹೇಳಿದ ಎಲ್ಲ ಮುಂಜಾಗ್ರತೆಗಳನ್ನು ಕೇಳಿಸ್ಕೊಂಡ್ರು. ಡಾಕ್ಟರ್ ಬರೆದುಕೊಟ್ಟ ಎಲ್ಲ ಔಷಧಿಗಳನ್ನ ತೆಗೆದುಕೊಂಡು ಅನ್ವಿತಾ ಮತ್ತು ಆರ್ಯ ಕಾರ್ನಲ್ಲಿ ಬಂದು ಕೂತರು. ಅನ್ವಿತಾ ಮಗನನ್ನು ಎತ್ಕೊಂಡು ಕೂತಿದ್ಲು. ಜಾಗ್ರತೆ ಅನ್ವಿತಾ, ಅವನನ್ನು ಹಿಂದಿನ ಸೀಟಲ್ಲಿ ಮಲಗಿಸು, ನೀನು ಕೂಡ ಅಲ್ಲೇ ಕೂತ್ಕೋ, ಅವನು ನಿನ್ನ ಮೇಲಿದ್ದರೆ ನಿನಗೆ ತೊಂದರೆ ಅಂತ ಅನಿಸುತ್ತೆ ಅಂತಂದ ಆರ್ಯ. ಪರವಾಗಿಲ್ಲ ಬಿಡು ಆರ್ಯ, ಇವನೇನು ಅಷ್ಟೊಂದು ಭಾರ ಇಲ್ಲ, ಈಗ ಮತ್ತೆ ಹಿಂದೆ ಹೋಗೋದು ಬೇಡ, ನಡಿ, ಏನೂ ಆಗಲ್ಲ, ಮಲಗಿದಾನಲ್ವಾ ಅಂತ ಅನ್ವಿತಾ ಮಗನಿಗೆ ತಟ್ಟಿ ಮಲಗಿಸ್ತಾ ಇದ್ದರೆ, ನಿಜವಾಗಿಯೂ ಅವಳಿ ಮಕ್ಕಳೇ ಆದರೆ ನಿನ್ನ ಮಗನಿಗೂ ನಿನಗೂ ಮನೆಯಲ್ಲಿ ಹಬ್ಬವೇ ಹಬ್ಬ ಅಂತ ಆರ್ಯ ನಗ್ತಾ ಅಂದ. ಅಂದರೆ ಏನು ಆರ್ಯ, ಬರೀ ನಮಗೆ ಇಬ್ಬರಿಗೇನಾ, ನೀನೇನು ಮಾಡ್ತೀಯಾ ಮನೆಯಲ್ಲಿ ಇದ್ಕೊಂಡು ಅಂತಂದ್ಲು ಅನ್ವಿತಾ. ನಾನು ಮನೆಯಲ್ಲಿ ಯಾಕಿರ್ತೀನಿ, ನಾನೇ ಮನೆಯಲ್ಲಿದ್ದರೆ ಆಫೀಸ್ಗೆ ನಿನ್ನ ಮಗ ಹೋಗ್ತಾನಾ ಅಂತಂದ ಆರ್ಯ. ಅಷ್ಟೊಂದು ಆಟ ಎಲ್ಲ ತೋರಿಸ್ಬೇಡ, ಈಗಾಗಲೇ ಇವನೊಬ್ಬನೇ ಸಾಕು ಮಾಡ್ತಿದ್ದಾನೆ, ನನ್ನ ಕೈಲಿ ಆಗ್ತಿಲ್ಲ, ಇನ್ನು ಇಬ್ಬರು ಅಂದರೆ ನಾನಷ್ಟೇ ಆಮೇಲೆ ಅಂತ ಅನ್ವಿತಾ ಮುನಿಸ್ಕೊಂಡು ಹೇಳ್ತಿದ್ರೆ, ಅಳಬೇಡ ಬಿಡು, 1 ವರ್ಷದವರೆಗೂ ನಿಮ್ಮ ತವರು ಮನೇಲಿ ಇದ್ದು ಬಂದುಬಿಡು, ಆಗ ನನ್ನ ಮಕ್ಕಳು ಚೆನ್ನಾಗಿ ದೊಡ್ಡವರಾಗ್ಬಿಟ್ಟಿರ್ತಾರೆ ಅಂತಂದ ಆರ್ಯ ನಗ್ತ. ಆಹಾ, ನಾನು ನಮ್ಮ ತವರು ಮನೆಯಲ್ಲಿ 1 ವರ್ಷ ಇದ್ದರೆ ತಾವಿಲ್ಲಿ ಏನು ಮಾಡ್ತಿರ್ತೀರಿ, ನನ್ನ ಮಕ್ಕಳಿಗೆ ಇನ್ನೊಬ್ಳು ಚಿಕ್ಕಮ್ಮನನ್ನು ತಂದು ಹಾಕ್ತೀರಾ ಏನು ಅಂತ ಕಣ್ಣರಳಿಸಿ ಆರ್ಯನನ್ನು ನೋಡಿದ್ಲು. ಇಲ್ಲಿ ನೋಡು, ಈಗಾಗಲೇ ನಿನಗೆ ಮಗು ಆಗ್ತಿದೆ ಅಂತ ನಮ್ಮಿಬ್ಬರ ಮಧ್ಯೆ ಮತ್ತೆ 1 ವರ್ಷ ಗ್ಯಾಪ್ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಅಂಥದ್ರಲ್ಲಿ ನೀನು ಇಂಥ ಒಳ್ಳೊಳ್ಳೆ ಐಡಿಯಾವನ್ನು ಕೊಟ್ಟು ನನ್ನನ್ನು ಕೆಡಿಸ್ಬೇಡ ರಾಕ್ಷಸಿ ಅಂತಂದ ಆರ್ಯ. ಕಳ್ಳನ ಮಗನೇ, ಅಂದರೆ ಏನು, ನಾನು ಹೇಳಿದರೆ ಅದನ್ನು ನಿಜ ಮಾಡ್ತೀಯ ಏನು, ಅದರಲ್ಲೂ ದೂರವಾಗ್ತೀವಿ ಅಂತ ಈಗಲೇ ಯೋಚನೆ ಬೇರೆ ಮಾಡ್ತಿದ್ಯಾ, ನಾಚಿಕೆ ಇಲ್ದವನೇ. ಮತ್ತು ಈ ವಿಷಯ ತಿಳಿಯೋದಕ್ಕೆ ಮುಂಚೆ ಗೊತ್ತಿರಲಿಲ್ವಾ ಈ ದೂರ ಬರುತ್ತೆ ಅಂತ, ಅದಕ್ಕೆ ನಾನು ಇವನೊಬ್ಬನೇ ಸಾಕು ಅಂತ ಅಂದಿದ್ದು, ಕೇಳಿದ್ರಾ ನೀವು ಅಂತ ಅನ್ವಿತಾ ಅರ್ಚುತ್ತಾ ಆರಿನ ಭುಜದ ಮೇಲೆ ಹೊಡಿತಾ ಇದ್ಲು. ಅಯ್ಯೋ ಕೇಳಲೆ, ಒಬ್ಬನೇ ಇದ್ದರೆ ಏನು ಚೆನ್ನಾಗಿರುತ್ತೆ, ಅವನಿಗೊಬ್ಬ ತಂಗಿ ಅಥವಾ ತಮ್ಮ ಇದ್ರೇ ಚೆನ್ನಾಗಿರೋದು, ಅದರಲ್ಲೂ ನನ್ನ ಮನೆಗೊಬ್ಬಳು ಮಹಾಲಕ್ಷ್ಮಿ ಬರಬೇಕು ಎಂಬುದು ನನ್ನ ಆಸೆ. ಅವಳಿ ಮಕ್ಕಳಾದರೂ ಪರವಾಗಿಲ್ಲ, ಇಬ್ಬರು ಹೆಣ್ಮಕ್ಳೇ ಆದರೂ ನನಗೆ ಖುಷಿ, ನನಗೆ ಮಗಳು ಬೇಕು ಅಷ್ಟೆ ಅಂತ ಆರ್ಯ ಹೇಳ್ತಾ ಇದ್ದರೆ, ಯಾಕೆ ನೀನು ಒಬ್ಬನೇ ಇರೋದು ಸಾಲದ, ಹೆಣ್ಮಕ್ಳು ಹುಟ್ಟಿದ್ರೆ
ಅವರು ಕೂಡ ನಿನ್ನ ಥರಾನೇ ರೌಡಿಗಳಾಗ್ಬಿಡ್ತಾರೆ. ಆಗ ನಿಮ್ಮೆಲ್ಲರ ಜೊತೆ ನಾನು ಹೇಗಿರಲಿ? ಅದೇ ಗಂಡು ಮಕ್ಕಳಾದರೆ ನಾನು ಹೇಳಿದಾಗ ಕೇಳ್ತಾರಲ್ವಾ ಅಂತ ಅಂದ್ಲು ಅನ್ವಿತಾ. ಇವನೊಬ್ಬ ಅಮ್ಮನ ಮುದ್ದಿನ ಮಗ ಇದಾನಲ್ಲ, ಸಾಕ್ಬಿಡು, ಈಗ ಖಂಡಿತ ನನಗೆ ಮಗಳೇ ಹುಡ್ತಾಳೆ, ನೋಡ್ತಾ ಇರು ಅಂತ ಆರ್ಯ ಮತ್ತು ಅನ್ವಿತಾ ಇಬ್ಬರು ಜಗಳ ಆಡ್ತಾ ಮನೆಗೆ ತಲುಪಿದ್ರು. ಮನೆಗೆ ಹೋದ ಕೂಡಲೇ ಸರಳಾ ಅವ್ರಿಗೆ ವಿಷಯವನ್ನು ತಿಳಿಸಿದ್ರು. ಅವರು ತುಂಬ ಸಂತೋಷಪಟ್ಟರು. ಅನ್ವಿತಾ ಹೊರಗೆ ಹೋಗಿ ಬಂದಿದ್ದಕ್ಕೆ ಅವಳಿಗೆ ದೃಷ್ಟಿಯನ್ನು ತೆಗೆದು ಒಳ್ಳೆಯದಾಗಲಿ ಮಗಳೇ ಅಂತ ಆರ್ಯ ಮತ್ತು ಅನ್ವಿತಾಳನ್ನು ಹರಿಸಿದ್ರು. ಆರ್ಯ ಮತ್ತು ಅನ್ವಿತಾ ರೂಮಿಗೆ ಹೋದ ಮೇಲೆ ಅಮ್ಮನವರಿಗೆ ಫೋನ್ ಮಾಡಿ ಹೇಳೋಣವಾ ಅಂತ ಆರ್ಯ ಕೇಳ್ದ. ಈಗಲೇ ಬೇಡ ಆರ್ಯ, ಇನ್ನು 15 ದಿನ ಬಿಟ್ಟು ಮತ್ತೆ ಡಾಕ್ಟರ್ ಹತ್ರ ಹೋಗಬೇಕಲ್ಲ, ಆಗ ಅವರು ಅವಳಿ ಮಕ್ಕಳೋ ಅಲ್ವೋ ಅಂತ ಖಚಿತವಾಗಿ ಹೇಳ್ತಾರಲ್ವಾ, ಆಗಲೇ 2 ಸಿಹಿ ಸುದ್ದಿಗಳನ್ನ ಒಟ್ಟಿಗೆ ಹೇಳೋಣ ಅಂತ ಅನ್ವಿತಾ ಹೇಳಿದ್ಲು. ಸರಿ ಬಿಡು ಅಂತಂದ ಆರ್ಯ. ಅಂದಿನಿಂದ ಅನ್ವಿತಾಳನ್ನು ಆರ್ಯ ತುಂಬ ಜಾಗ್ರತೆಯಿಂದ ನೋಡ್ಕೊಳ್ಳೋದಕ್ಕೆ ಶುರು ಮಾಡ್ದ. ಮೊದಲೆಲ್ಲ ಅನ್ವಿತಾ ಯಾವುದಾದ್ರೂ ಒಂದು ಸಮಯದಲ್ಲಿ ಆರ್ಯನಿಗಾಗಿ ಪ್ರೀತಿಯಿಂದ ಅಡುಗೆ ಮನೆಗೆ ಹೋಗಿ ಅಡುಗೆಯನ್ನು ಮಾಡ್ತಾ ಇದ್ಲು. ಆದರೆ ಇಂದಿನಿಂದ ಆರ್ಯ ಅದನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದ. ಇನ್ನು ಅನ್ವಿತಾಳ ಎಲ್ಲ ಕೆಲಸಗಳನ್ನು ಸರಳಾ ಅವರೇ ನೋಡ್ಕೊಳ್ತಾ ಇದ್ದರು. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ಎಲ್ರಿಗಿಂತ ಮೊದಲು ವಿಡಿಯೋ ನೀವು ನೋಡಿ. ಥ್ಯಾಂಕ್ ಯು. ಹಾಗೆ ಮರೀದೆ ದಯಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.